ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತೇಹಿ ಬಾಸರ್ ಬಸಿ ಪ್ರಾತಹಿ ಚಲೆ ಸುಮೀರಿ ರಘುನಾಥ ರಾಮ ದರಸ ಕಿ ಲಾಲಸಾ ಭರತ ಸರಿಸ ಸಬ ಸಾಥ ಮಂಗಲ ಸಗುನ ಹೋಹಿ ಸಬ ಕಾಹೂ ಫರಕಹಿ सुखद बिलोचन बाहूं भरत ही सहित समाज उछाहूं मिली ही राम मिटी ही दुख दाहूं करत मनोरथ जस जिय जाके जाहि स्नेह सुरा सब छाके शिथिल अंग पग मग डगी डोलही बिह बल बचन प्रेम बस बोलही राम सखा तेहि समय देखावा सैल सिरोमणि सहज सुहावा जासु समीप सरित पय तीरा सीय समेत बसही दोऊ बीरा देखी करही सब दंड प्रणामा कही जय जानकी जीवन रामा प्रेम मगन अस राज समाजु जनु फिरी ಅವಧ ಚಲೆ ರಘು ರಾಜು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಆ ಕಾಡಲ್ಲಿ ನಡೀತಾ ಅಲ್ಲಿ ಸಿಗುವಂತ ಜನರನ್ನೆಲ್ಲ ಶ್ರೀ ಸೀತಾರಾಮರ ಬಗ್ಗೆ ಕೇಳ್ತಾ ಇದ್ದ. ಅವರು ಕೂಡ ಯೋಚಿಸ್ಬೇಡಿ, ಅವರು ಕ್ಷೇಮವಾಗಿದ್ದಾರೆ, ನಾವು ನೋಡಿದೀವಿ ಅಂತ ಹೇಳ್ತಾ ಇದ್ರು. ಅದರಿಂದ ಅವನಿಗೆ ಸಮಾಧಾನ ಕೂಡ ಆಗ್ತಿತ್ತು. ಮತ್ತು ಅವರನ್ನೇ ರಾಮ ಲಕ್ಷ್ಮಣರು ಅಂತ ತಿಳ್ಕೊಂಡು ಗೌರವ ಕೊಟ್ಟು ಅವ್ರನ್ನಷ್ಟು ಪ್ರೀತಿ ವಿಶ್ವಾಸದಿಂದ ಅವನು ಮಾತಾಡಿಸ್ತಾ ಇದ್ದ. ಆಮೇಲೆ ಏನ್ ಮಾಡ್ದ, ಆ ದಿನ ಅಲ್ಲೇ ಉಳ್ಕೊಳ್ತಾರೆ. ಮತ್ತೆ ಮಾರನೇ ದಿನ ಪ್ರಾತಃ ಕಾಲದಲ್ಲಿ ಶ್ರೀರಾಮನನ್ನ ಸ್ಮರಣೆ ಮಾಡ್ಕೊಳ್ತಾ ಅವರು ಮತ್ತೆ ಮುಂದೆ ಸಾಗುತ್ತಾರೆ. ಭರತನ ಸಂಗಡಿಗರು ಎಲ್ಲರೂ ಕೂಡ ಅವನ ಹಾಗೆ ಶ್ರೀರಾಮನ ದರ್ಶನಕ್ಕೆ ಉತ್ಸುಕರಾಗಿದ್ರು. ಯಾವಾಗ ಅವನು ನೋಡ್ತೀವೋ ಅಂತ ಕಾತರರಾಗಿದ್ರು. ಎಲ್ಲರಿಗೂ ಕೂಡ ಶುಭ ಶಕುನಗಳಾಗ್ತಾ ಇದ್ದಾವೆ. ಮತ್ತೆ ಶುಭದಾಯಕವಾಗುವಂತಹ ಅಂತಂದ್ರೆ ಏನೋ ಸ್ತ್ರೀಯರ ಎಡ ಮತ್ತೆ ಪುರುಷರ ಬಲಗಣ್ಣುಗಳು ಭುಜಗಳು ಎಲ್ಲ ಅದರ್ಕೊಳ್ತಾ ಇದೆ. ಅವರಿಗೆ ಒಳ್ಳೊಳ್ಳೆ ಶಕುನಗಳು ಬೀಳ್ತಾ ಇದ್ದಾವೆ. ಒಳ್ಳೇದಾಗತ್ತೆ ಅಂದ್ರೆ ಆ ರಾಮನ ದರ್ಶನ ನಮಗೆ ಆಗುತ್ತೆ ಅಂತಂದ್ಬಿಟ್ಟು ಭರತನೂ ಕೂಡ ಅವನ ಪರಿವಾರವೂ ಕೂಡ ಶ್ರೀರಾಮನ ದರ್ಶನವಾಗತ್ತೆ, ಮತ್ತೆ ನಮ್ಮ ದುಃಖ ದಾಹವೆಲ್ಲ ತೊಲಗು ಹೋಗುತ್ತೆ ಅಂತಂದ್ಬಿಟ್ಟು ಅನ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವನಿಲ್ಲದೆ ಇವರಿಗೆ ದುಃಖ ಆಗಿದೆ. ದಾಹ ಅಂತಂದ್ರೆ ನೋಡುವಂತ ಒಂದು ದಾಹ ಅವರಲ್ಲಿದೆ. ಆ ದುಃಖ ಮತ್ತೆ ಆ ದಾಹ, ಅವನಿಲ್ಲದೆ ವಿರಹ ದುಃಖವನ್ನ ಅನುಭವಿಸಿರ್ತಾರೆ. ಮತ್ತು ಅವನು ನೋಡ್ಬೇಕು ಅನ್ನುವಂತಹ ಒಂದು ದಾಹ ಇದೆಯಲ್ಲ, ಅದು ಕೂಡ ಹೊರಟೋಗುತ್ತೆ ಅಂತ ಅವರು ಉತ್ಸಾಹಭರಿತರಾಗ್ತಾರೆ. ತಮ್ಮ ತಮ್ಮ ಮನಸ್ಸಿನಂತೆ ಅವರು ಮನೋರಥಗಳನ್ನ ಕಲ್ಪಿಸ್ಕೊಳ್ತಾ ಇದ್ರು. ಎಲ್ಲರೂ ಕೂಡ ಸ್ನೇಹ ಸುರೆಯನ್ನ ಪಾನ ಮಾಡಿ ಉನ್ಮತ್ತರಾಗಿ ಹೋಗ್ತಾ ಇದ್ರು. ಈಗ ಹೆಂಡ ಕುಡ್ದಿರೋನು ಯಾವ ರೀತಿ ಒಂದು ಝೂಮಲ್ಲಿ ಇರ್ತಾನೆ ಅಂತ ಹೇಳ್ತೀವಲ್ವಾ, ಅಂದರೆ ಆ ನಶೆನಲ್ಲಿ ಅವನು ಮುಳುಗೋಗಿರ್ತಾನೆ. ಅವನು ಹೇಗೆ ನಡೀತಾನೆ, ಯಾವ ರೀತಿ ತೂರಾಡ್ಕೊಂಡು ನಡೀತಿರ್ತಾನೆ, ಮಾತುಗಳು ಕೂಡ ಸರಿಯಾಗಿ ಆಡೋದಿಲ್ಲ. ಅವನು ಏನು ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ, ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಅಲ್ವಾ. ಆ ರೀತಿ ಇಲ್ಲಿ ಸ್ನೇಹ ಸುರೆಯನ್ನ ಅಂತಂದ್ರೆ ಪ್ರೀತಿ ಅನ್ನುವಂತಹ ಮಧುವನ್ನ ಕುಡ್ದಿರೋರು ಹೇಗೆ ಉನ್ಮತ್ತರಾಗಿರ್ತಾರೋ ಆ ರೀತಿ ಇವರು ಉನ್ಮತ್ತರಾಗಿದ್ದಾರೆ. ಅಂದ್ರೆ ಇವರು ಕೂಡ ಆ ರೀತಿಯ ಒಂದು ನಶೆಯಲ್ಲಿ ಇದ್ದಾರೆ. ಅವರ ದೇಹವೆಲ್ಲ ಶಿಥಿಲಗೊಂಡಿದೆ, ಕಾಲುಗಳು ಗಡಗಡ ಅಂತ ನಡುತ್ತಾ ಇತ್ತು. ಪ್ರೇಮ ವಿಹ್ವಲವಾದ ಅಂತಂದ್ರೆ ಏನು, ಸ್ಪಷ್ಟವಾಗಿ ಅವರು ಮಾತಾಡೋದಕ್ಕೂ ಆಗ್ತಾ ಇಲ್ಲ, ಎಲ್ಲ ಅಸ್ಪಷ್ಟವಾಗಿ ತೊದಲು. ಅಂದ್ರೆ ಅವ್ರು ಏನು ಮಾತಾಡ್ತಾ ಇದ್ದಾರೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹುಡುಗರು ಮಾತಾಡಿರೋದನ್ನ ನೋಡಿದ್ದೀರಾ, ಒಂದು ಮಾತಾಡ್ತಾರೆ ಒಂದು ಮಾತಾಡಲ್ಲ, ಅಂದ್ರೆ ಅವ್ರ ನಾಲಿಗೆ ಸರಿಯಾಗಿ ಕ್ಲೀನಾಗಿ ಮಾತಾಡೋಕ್ಕಾಗಲ್ಲ. ಆ ರೀತಿ ಇವರು ಕೂಡ ಅಸ್ಪಷ್ಟವಾದಂಥ ಮಾತುಗಳು ಅವ್ರ ಬಾಯಿಂದ ಬರ್ತಾ ಇತ್ತು. ಆಗ ರಾಮ ಸಖನಾದಂತಹ ಗುಹ ಸಹಜವೂ ಸುಂದರವೂ ಮತ್ತೆ ಶೈಲ ಶಿರೋಮಣಿಯೂ ಆದಂತಹ ಚಿತ್ರಕೂಟದ ಕಾಮದ ಅನ್ನುವಂತಹ ಗಿರಿಯನ್ನ ತೋರಿಸ್ತಾನೆ. ಈಗ ನೋಡಿ, ಇವರೆಲ್ಲ ಪ್ರೇಮ ವಿಹ್ವಲತೆಯಿಂದ ಕೂಡಿರೋದನ್ನ ಗುಹ ನೋಡ್ತಾ ಇದ್ದಾನೆ. ಅವನು ಗೊತ್ತು, ಯಾಕಂದ್ರೆ ಅವನು ಕೂಡ ಅಂತ ಒಂದು ಸ್ಥಿತಿಯನ್ನ ಅನುಭವಿಸಿರ್ತಾನಲ್ವಾ. ಇವರು ರಾಮನ ದರ್ಶನಕ್ಕೋಸ್ಕರ ಎಷ್ಟು ಹಾತೊರಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈಗ ಆ ಒಂದು ಚಿತ್ರಕೂಟದಲ್ಲಿರುವಂಥ ಕಾಮದಗಿರಿ ಹತ್ರ ಕಾಣಿಸ್ತಾ ಇರೋದು ಅವನಿಗೆ ಗೊತ್ತಾಗತ್ತೆ. ಆಗ ಅವನು ಆ ಗಿರಿಯನ್ನ ಎಲ್ಲರಿಗೂ ತೋರಿಸ್ತಾನೆ, ನೋಡಿ ಅಂತಂದ್ಬಿಟ್ಟು.
ಅದರ ಹತ್ರದಲ್ಲೇ ಪಯಸ್ವಿನಿ ಅನ್ನುವಂತಹ ನದಿ ತೀರದಲ್ಲೇನೆ ಸೀತಾ ಲಕ್ಷ್ಮಣರ ಜೊತೆ ಶ್ರೀರಾಮ ವಾಸ ಮಾಡ್ತಾ ಇದ್ದ ಅಂತಂದ್ಬಿಟ್ಟು ತೋರಿಸ್ತಾರ. ಅದನ್ನ ಕೇಳಿದ ತಕ್ಷಣ, ಆ ಪರ್ವತವನ್ನ ನೋಡಿದ ತಕ್ಷಣ ಎಲ್ಲರೂ ಕೂಡ ಜಾನಕಿ ಜೀವನ ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಜಯ ಜಾನಕಿ ಜೀವನ ಶ್ರೀರಾಮ ಅಂತಂದ್ಬಿಟ್ಟು ಎಲ್ಲರೂ ಅನ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಇನ್ನೂ ರಾಮನನ್ನ ನೋಡಿಲ್ಲ, ಆದ್ರೆ ಅವನು ಆ ಬೆಟ್ಟದಲ್ಲಿ ಆ ಒಂದು ನದಿ ತೀರದಲ್ಲಿದ್ದಾನೆ ಅಂತ ಅಂದಿದ ತಕ್ಷಣ, ಅವನಲ್ಲಿದ್ದ ಅಂದಿದ ತಕ್ಷಣನೇ ಎಲ್ಲರೂ ಕೂಡ ಆ ರಾಮನನ್ನ ಸ್ಮರಣೆ ಮಾಡಿಕೊಂಡು ಅಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾರೆ. ರಾಜ ಸಮಾಜಕ್ಕೆ ಶ್ರೀರಾಮನೇ ಅಯೋಧ್ಯೆಗೆ ಹಿಂದಿರುಗಿ ಬಂದಷ್ಟು ಸಂತೋಷ ಆಗಿಬಿಡುತ್ತೆ. ಅವನು ನೋಡಿದಷ್ಟೇ ಸಂತೋಷ ರಾಜಮನೆತನದವರಿಗೆ ಆಗ್ತಾ ಇದೆ. ಎಷ್ಟು ಅವರು ಆತುರತೆಯಿಂದ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನೋಡಿ ಅವನನ್ನು ನೋಡೋದಕ್ಕೆ. ನಮ್ಮಲ್ಲಿ ಈ ರೀತಿ ಆತುರತೆ ಇದೆಯಾ? ನಿಜವಾಗ್ಲೂ ಭಗವಂತನನ್ನು ನೋಡಬೇಕು ಅನ್ನುವಂತಹ ಹಂಬಲ ಇಷ್ಟೊಂದು ಇದೆಯಾ ನಮಗೆ? ನಾವೇ ಚೆಕ್ ಮಾಡ್ಕೋಬೇಕು. ನಮಗಿದ್ರೂ ಆಗುತ್ತೆ, ಇಲ್ಲ ಅಂದರೂ ಆಗುತ್ತೆ. ಆ ರಾಮನ ವಿಚಾರ ಕೇಳೋದಕ್ಕೂ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದಮೇಲೆ ನಮ್ಗೆ ಅವನ ದರ್ಶನದ ಒಂದು ಇಂಟ್ರೆಸ್ಟ್ ಎಲ್ಲಿಂದ ಬರಬೇಕು? ಈ ರೀತಿಯ ಒಂದು ಈಗರ್ನೆಸ್ ಅಂತ ಹೇಳ್ತೀವಲ್ವಾ, ಅದು ಬರೋವರೆಗೂ ನಾವು ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬರಬೇಕು. ಯಾಕೆ? ಅವನಲ್ಲಿ ಪ್ರೀತಿ ಇಲ್ಲ ನಮಗಿನ್ನೂ. ಬರೀ ನಾವು ತೋರಿಕೆಯ ಭಕ್ತಿ ಮಾಡ್ತಾ ಇದ್ದೀವಿ ಅಷ್ಟೇನೆ. ಆ ತೋರಿಕೆಯ ಭಕ್ತಿ ಹೋಗಿ ನಮಗೆ ನಿಜವಾದ ಭಕ್ತಿ ಬರಬೇಕು. ಆಗ ಮಾತ್ರ ನಾವು ಅವನನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಭರತನ ಪ್ರೀತಿ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ತಾನೇ. ಆ ಭರತನ ಒಂದು ಕ್ವಾಲಿಟೀಸ್ ಏನಿದೆಯೋ ಅದು ನಿಜವಾಗ್ಲೂ ಒಬ್ಬ ಭಕ್ತನ ಕ್ವಾಲಿಟೀಸು. ಆ ರೀತಿಯ ಕ್ವಾಲಿಟಿಗಳು ನಮ್ಮಲ್ಲಿ ಬರಬೇಕು. ಇದನ್ನೆಲ್ಲ ಇಲ್ಲಿ ತುಳಸಿದಾಸರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಯಾವ ರೀತಿ ನಾವು ಭಗವಂತನ ಸ್ಮರಣೆ ಮಾಡಬೇಕು, ಯಾವ ರೀತಿ ನಮ್ಮಲ್ಲಿ ಆ ಒಂದು ಪ್ರೀತಿ ಇರಬೇಕು, ಯಾವ ರೀತಿ ಆತುರತೆ ಇರಬೇಕು ಅವನನ್ನು ನೋಡಬೇಕು ಅಂತ. ಈಗ ನೋಡಿ, ಧರ್ಮಗ್ರಂಥಗಳಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ನೀವು ಸತ್ಸಂಗದಲ್ಲಿ ಕೇಳ್ತಾ 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 ಇದ್ದಾಗ ಬರೀ ಶ್ರವಣದಿಂದಾನೇ ನಮಗೆ ಆತ್ಮ ಸಾಕ್ಷಾತ್ಕಾರವಾಗಿಬಿಡುತ್ತೆ ಅಂತಂದ್ಬಿಟ್ಟು. ಆದರೆ ನಾವು ಮಾಡ್ತೀವ ಅದನ್ನು? ಇಲ್ಲ. ನಮ್ಮ ಆದಷ್ಟು ಸಮಯವನ್ನು ಬೇರೆ ಏನೇನೋ ಕೆಲಸಗಳಲ್ಲಿ ನಾವು ತೊಡಗಿಸಿ ಸ್ವಲ್ಪ ಒಂದು ಸಾಸಿವೆ ಕಾಳಷ್ಟು ಸಮಯವನ್ನು ಮಾತ್ರ ನಾವು ಸತ್ಸಂಗಕ್ಕೆ ಇಡ್ತೀವಿ. ಅದರಿಂದನೇ ನಾವು ಇನ್ನೂ ಅಲ್ಲೇ ಇದ್ದೀವಿ. ಆದರೆ ನಾವು ಅಲ್ಲಿಂದ ಮುಂದೆ ಹೋಗಬೇಕು ಅಂತಂದರೆ ನಾವು ಆದಷ್ಟು ಸಮಯವನ್ನು ಸತ್ಸಂಗಗಳಲ್ಲಿ ಕೇಳೋದಕ್ಕೋಸ್ಕರ ಇಡಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.